ಹಾಯ್ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಇವತ್ತಿನ ದಿನ ನಾನು ಶುರು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ಇಡ್ಲಿ ದೋಸೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಹಂಗಾಗ್ಬಿಟ್ಟು ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಂಗಾಗಿ ನಾನೇ ಮನೆಯಲ್ಲಿ ಅಕ್ಕಿ ಎಲ್ಲ ನೆನೆ ಹಾಕ್ಕೊಂಡು ಮನೇಲೇ ಗ್ರೈಂಡ್ರ್ ಇತ್ತಲ್ಲ, ಸೊ ಹಂಗಾಗ್ಬಿಟ್ಟು ಮನೇಲೇ ಗ್ರೈಂಡ್ ಮಾಡೋಣ. ಇನ್ನು ಮಿಕ್ಸಿಗೆಲ್ಲ ಹಾಕೋಕ್ಕೆ ತುಂಬ ತೊಂದರೆ ಆಗುತ್ತೆ. ಗ್ರೈಂಡ್ರಿಗೆ ಹಾಕಿದ್ರೆ ಏನು ಕೆಲಸನೂ ಮಾಡ್ಕೋಬೋದು, ಅದ್ರಾಗ ಹಾಕ್ಬಿಟ್ಟು ನಾವು ಆರಾಮಾಗಿ ಬೇರೆ ಮಿಕ್ಕಿರೋ ಕೆಲಸನೂ ಆರಾಮಾಗಿ ಫಿನಿಷ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಗ್ರೈಂಡ್ರಿಗೆ ಹಾಕ್ಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಉಕ್ಕು ಬಂದಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಕ್ಲೀನಾಗಿ ದೋಸೆ ಬರ್ತಾ ಇತ್ತಪ್ಪ ಅಂತಂದರೆ ಅಂದರೆ ಇಷ್ಟು ಕ್ಲೀನಾಗಿ ಉಕ್ಕು ಬಂತು ಅಂದರೆ ಚೆನ್ನಾಗಿ ಉಕ್ಕು ಬಂತು ಅಂತಂದರೆ ಕ್ಲೀನಾಗಿ ಅಷ್ಟೇ ದೋಸೆನೂ ಅಷ್ಟೇ ಕ್ಲೀನಾಗೂ ದೋಸೆ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು. ಫಸ್ಟು ನಾನು ಎಷ್ಟು ಕ್ಲೀನಾಗಿ ಬರ್ತಾಯಿದೆ ಅನ್ನೋದು ನೀವು ನೋಡ್ತಾ ಇದ್ದೀರಾ. ಅಷ್ಟೇ ಕ್ರಿಸ್ಪಿಯಾಗೂ ಇತ್ತು. ಅಂದರೆ ನಾವು ಈ ಸ್ವಲ್ಪ ಆಯಿಲು ಆಮೇಲೆ ಸ್ವಲ್ಪ ಬೆಣ್ಣೆ, ಅಂದರೆ ನಮ್ಮ ಮನೆಯವ್ರಿಗೆ ಬೆಣ್ಣೆ ದೋಸೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗ್ಬಿಟ್ಟು ನಮ್ಮ ಮನೆಯವ್ರು ಮೊನ್ನೆ ದಾವಣಗೆರೆಗೆ ಹೋದಾಗ ಒಂದು ಅರ್ಧ KGಯಷ್ಟು ಬೆಣ್ಣೆ ತೊಗೊಂಬಂದಿದ್ರು. ಸೊ ಹಂಗಾಗಿ ಬೆಣ್ಣೆ ಅಪ್ಲೈ ಮಾಡು ಚೆನ್ನಾಗಿರುತ್ತೆ ದೋಸೆಗೆ ಅಂತ ಹೇಳ್ಬಿಟ್ಟು ಅಂದರು. ಸೊ ಹಂಗಾಗಿ ಅವ್ರಿಗೆ ಹಂಗೆ ದೋಸೆ ಬೆಣ್ಣೆ ಅಂದರೆ ತುಂಬಾ ಇಷ್ಟ. ಒಂದು ದೋಸೆ ಎಕ್ಸ್ಟ್ರಾ ತಿಂತಾರೆ. ಸೊ ಹಾಗಾಗ್ಬಿಟ್ಟು ನಾನು ಬೆಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಮಸಾಲೆ ದೋಸೆ ಕಮ್ಮಿ ನಮ್ಮ ಮನೇಲಿ ನಾವು ಮಾಡೋದು, ಪ್ಲೇನ್ ದೋಸೆ ಅಂದರೆ ತುಂಬ ಇಷ್ಟ ಅವ್ರಿಗೆ. ಸೊ ಹಾಗಾಗ್ಬಿಟ್ಟು ಬೆಣ್ಣೆ ಹಾಕ್ಬಿಟ್ಟು ನಾನು ಬೆಣ್ಣೆ ದೋಸೆ ಮಾಡಿಕೊಡ್ತಾಯಿದ್ದೆ. ನನ್ನ ಮಗನೂ ಅಷ್ಟೇ ಇಷ್ಟಪಟ್ಟು ತಿಂದು, ಆಮೇಲೆ ನಮ್ಮ ಮನೆಯವರು ಅಷ್ಟೇ ಇಷ್ಟಪಟ್ಟು ತಿಂದರು. ಹಾಗೆ ನನಗೊಂದು ಸೆಟ್ ದೋಸೆ ಹಾಕ್ಕೊಡು, ಕ್ರಿಸ್ಪಿಯಾಗಿದೆ, ಸ್ವಲ್ಪ ಹಲ್ಲಿಗೆ ಚುಚ್ಕೊತೈತೆ ಅಂತ ಹೇಳ್ಬಿಟ್ಟು ಅಂದರು. ಹಂಗಾಗ್ಬಿಟ್ಟು ನಾನು ಹಂಗೆ ಒಂದು ಸೆಟ್ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಅವ್ರಿಗೆ ಸೆಟ್ ದೋಸೆ ಅಂದರೆ ಸ್ಮೂತಾಗಿರುತ್ತಲ್ಲ, ತಿನ್ನೋಕ್ಕೂ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಸೆಟ್ ದೋಸೆ ಹಾಕ್ಕೊಡು ಅಂತಂದರು. ಹಾಗಾಗಿ ನಾನು ಸೆಟ್ ದೋಸೆ ಹಾಕ್ಕೊಡ್ತಾಯಿದ್ದೆ. ನೀವೇ ನೋಡ್ತಾ ಇರ್ಬೋದು. ಸೆಟ್ ದೋಸೆನೂ ಹಾಕ್ತಾಯಿದ್ದೀನಿ. ಹಾಗೆ ನನ್ನ ಮಗನಂತೂ ತುಂಬಾ ಇಷ್ಟಪಟ್ಟು ತಿಂತಾಯಿದ್ನು. ಅವನು ದೋಸೆ ಅಂದರೆ ತುಂಬಾ ಇಷ್ಟ. ಅವನು ತುಂಬಾ ಇಷ್ಟಪಟ್ಟು ತಿಂತಾಯಿದ್ನು ದೋಸೆನ. ಆಮೇಲೆ ನನಗೂ ಸ್ವಲ್ಪ ತಿನ್ನಿಸ್ತಾಯಿದ್ರು ನಮ್ಮ ಮನೆಯವರು. ನೀವೇ ನೋಡ್ತಾ ಇರ್ಬೋದು. ನನ್ನ ಮಗನು ನಾನು ಹಾಕಿ ಕೊಡ್ತಾಯಿದ್ದೆ. ನಮ್ಮ ಮನೆಯವ್ರು ಪಾಪ ತಿನ್ನಿಸ್ತಾಯಿದ್ರು ನಮ್ಮಿಬ್ಬರಿಗೂ. ಇವತ್ತಿನ ನಂದು ಇದು ಬ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಆಲ್. ಸಿ ಯು.